ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ವರ್ಷದ ಕೊನೆಯ ದಿನದಲ್ಲಿ ನಾವು ಬಂದಿದ್ದೇವೆ. ಇನ್ನೇನು ಹೊಸ ವರ್ಷದೊಳಗೆ ಪ್ರವೇಶಿಸಲಿದ್ದೇವೆ. ಈ ವರ್ಷದ ಆರಂಭವನ್ನು ನೋಡಿದಂಥ ನಾವು ಈ ವರ್ಷದ ಕೊನೆಯನ್ನು ಕೂಡ ನೋಡುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ವಂದನೆ ಹೇಳಬೇಕು. ಹಾದು ಬಂದ ಮಾರ್ಗವನ್ನು ಹಿಂತಿರುಗಿ ನೋಡಿರಿ. ಈ ವರ್ಷದಲ್ಲಿ ಎಷ್ಟೋ ಹಳ್ಳಗಳು, ದಿಣ್ಣೆಗಳು, ಇಕ್ಕಟ್ಟುಗಳು, ಉಪದ್ರವಗಳು, ಕಷ್ಟಗಳು, ತಡೆಗಳು ಎಲ್ಲವನ್ನು ದಾಟಿ ಬರುವಂತೆ ದೇವರು ಕೃಪೆ ಕೊಟ್ಟಾರಲ್ಲ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಈ ದಿನದಲ್ಲಿ ಒಂದು ಸತ್ಯವೇದ ವಾಕ್ಯವನ್ನು ನಾವು ನೆನಪಿಗೆ ತರಬೇಕು. ಧರ್ಮೋಪದೇಶ ಕಾಂಡ 1:31 ವಾಕ್ಯದಲ್ಲಿ, ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ. ದೇವರು ಈ ವರ್ಷ ಪೂರ್ತಿ ನಮ್ಮನ್ನು ಹೊತ್ತುಕೊಂಡು ಬಂದಿದ್ದಾರೆ, ಹೌದಾ? ಈಗಲೂ ಕೂಡ ಕೆಲ ಗ್ರಾಮಗಳಲ್ಲಿ ಜಾತ್ರೆಗಳು ನಡೆಯುವಾಗ ನೋಡಿದ್ದೀರಲ್ಲ, ತುಂಬಾ ಜನ ಅದರಲ್ಲಿ ಬಂದಿರುತ್ತಾರೆ, ಬಹಳ ಜನ ಇರುತ್ತಾರೆ. ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬರುವವರು ಒಂದು ವೇಳೆ ಅವರನ್ನು ನಡೆಸಿಕೊಂಡು ಬಂದರೆ ಅಲ್ಲಿ ನಡೆಯುವುದೇನೋ ಅವರಿಗೆ ಕಾಣುವುದಿಲ್ಲ. ಹಾಗೆ ಎರಡನೆಯದಾಗಿ ಅಷ್ಟು ಜನರ ಗುಂಪಿನಲ್ಲಿ ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಆದ್ದರಿಂದ ತಂದೆ ಏನ್ ಮಾಡುವರು, ಮಕ್ಕಳನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವರು, ನೋಡಿದ್ದೀರಾ? ಹಾಗೆ ತಂದೆಯ ಹೆಗಲ ಮೇಲೆ 2 ಕಾಲುಗಳನ್ನು ಹಾಕಿಕೊಂಡು ಕೂತು ಗಂಭೀರವಾಗಿ ನೋಡಿಕೊಂಡು ಬರುತ್ತವೆ. ಆಗ ಮಕ್ಕಳಿಗೆ ಯಾವುದೇ ಭಯ ಇಲ್ಲ, ಯಾವುದೇ ಕೇಡು ಇಲ್ಲ, ಆಪತ್ತುಗಳು ಬರುವುದಿಲ್ಲ. ಯಾರು ಮಕ್ಕಳನ್ನು ಮುಟ್ಟಲು ಆಗದು, ತಂದೆಯ ಹೆಗಲ ಮೇಲೆ ಕುಳಿತಿರುತ್ತವೆ. ಅದೇ ರೀತಿಯಾಗಿಯೇ ದೇವರು ಕೂಡ ನಮ್ಮನ್ನು ಹೊತ್ತು ಬಂದಿದ್ದಾರೆ. ನಾನಂದುಕೊಂಡೆ ಕರ್ನಾಟಕದಲ್ಲಿ ಇಲ್ಲ ಇಂಡಿಯಾದಲ್ಲಿ ಮಾತ್ರ ಆ ರೀತಿಯಾಗಿ ತಂದೆಯಂದಿರು ಮಕ್ಕಳನ್ನು ಹೊರುತ್ತಾರೆ ಎಂಬುದಾಗಿ. ಆದರೆ ಅಮೆರಿಕ ದೇಶಕ್ಕೆ ಹೋಗಿದ್ದೇನಲ್ಲ, ಅಮೆರಿಕ ನ್ಯೂಯಾರ್ಕ್ ಪಟ್ಟಣದಲ್ಲಿ ಒಂದು ದೊಡ್ಡ ಅಂಗಡಿ ಬೀದಿಯಲ್ಲಿ ಒಂದು ದಿನ ನಡೆದುಕೊಂಡು ಹೋಗುವಾಗ ಅಲ್ಲಿ ಅಮೆರಿಕನ್ಸ್ ಕೂಡ ತಮ್ಮ ಹೆಗಲ ಮೇಲೆ ಮಕ್ಕಳನ್ನು ಹೊತ್ತುಕೊಂಡು ಹೋಗುವುದನ್ನು ನಾನು ನೋಡಿದೆ. ಯಾಕೆ ಆಸ್ಟ್ರೇಲಿಯಾದಲ್ಲಿ ಕೂಡ ನಾನು ನೋಡಿದ್ದೇನೆ. ಅನೇಕ ದೇಶಗಳಲ್ಲಿ ತಂದೆಯ ಆ ಒಂದು ಪ್ರೀತಿ ಆ ಮಕ್ಕಳನ್ನು ಹೊರುವುದಕ್ಕೆ ಅವರ ಹೆಗಲ ಮೇಲೆ ಅವರಿಗೆ ಸ್ಥಳವನ್ನು ಕೊಟ್ಟು ಹೊತ್ತುಕೊಂಡು ಹೋಗುವುದನ್ನು ನಾನು ನೋಡಿದ್ದೇನೆ. ಅದನ್ನೇ ಸತ್ಯವೇದವು ಹೇಳುತ್ತದೆ. ಮಗನನ್ನು ತಂದೆ ಯಾವ ರೀತಿಯಾಗಿ ಹೊರುವರೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಹೊತ್ತುಕೊಂಡು ಬಂದರು. ಆದ್ದರಿಂದಲೇ ಇಂದು ಜೀವಂತವಾಗಿದ್ದೇವೆ, ಸುರಕ್ಷಿತವಾಗಿದ್ದೇವೆ. ಅದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರೇ, ಈ ವರ್ಷ ಪೂರ್ತಿಯೂ ನನ್ನನ್ನು ಹೊತ್ತುಕೊಂಡು ಬಂದಿರಿ. ನನ್ನನ್ನು ಕೆಳಗೆ ನಡೆಯಲು ಬಿಡಲಿಲ್ಲ, ಆಪತ್ತುಗಳು ನನ್ನನ್ನು ಮುಟ್ಟಲು ಬಿಡಲಿಲ್ಲ. ನನ್ನನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನೀವು ನಡೆದಿರಿ. ಆ ಪ್ರೀತಿಯನ್ನು ನೆನೆಸಿ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಸ್ತುತಿಸುತ್ತಲೇ ಇರಿ. ನೀವು ಸ್ತುತಿ ಮಾಡುತ್ತಾ ಮಾಡುತ್ತಾ ಆ ಸ್ತೋತ್ರಗಳೊಟ್ಟಿಗೆ ಹೊಸ ವರ್ಷದೊಳಗೆ ಪ್ರವೇಶಿಸಬೇಕು. ಆ ರೀತಿ ಕೃತಜ್ಞತೆಯಿಂದ ನೀವು ಹೊಸ ವರ್ಷವನ್ನು ಪ್ರವೇಶಿಸುವಾಗ ದೇವರು ಹೊಸ ಕಾರ್ಯಗಳನ್ನು ಅನುಗ್ರಹಿಸುವರು. ಹೊಸ ವರ್ಷಕ್ಕೆಂದು ದೇವರು ಕೊಟ್ಟಿರುವಂತ ವಾಗ್ದಾನ ಯಾವುದು, ನಾಳೆ ಅದನ್ನು ತಿಳಿಯಲಿದ್ದೇವೆ. ಈಗ ದೇವರನ್ನು ನೋಡಿ ಹೇಳುವಿರಾ, ದೇವರೇ, ಒಬ್ಬ ತಂದೆಯು ತನ್ನ ಮಗನನ್ನು ಹೊರುವ ಹಾಗೆ ನನ್ನನ್ನು, ನನ್ನ ಕುಟುಂಬವನ್ನು ಈ ವರ್ಷ ಪೂರ್ತಿ ನೀವು ಹೊತ್ತುಕೊಂಡು ಬಂದಿರಿ. ಎಷ್ಟೋ ಆಪತ್ತುಗಳು, ಇಕ್ಕಟ್ಟುಗಳು ನನ್ನನ್ನು ಸುತ್ತುವರಿದಾಗಲೂ ಕೂಡ ನೀವು ತೋಳಿನ ಮೇಲೆ ಹೊತ್ತುಕೊಂಡು ತಂದೆಯು ಮಗನನ್ನು ಹೊರುವ ಹಾಗೆ ಹೊತ್ತು ಬಂದಿರಿ. ಯಾವ ಕೇಡು ಕೂಡ ನನ್ನನ್ನು ಮುಟ್ಟದೇ ಇರುವಂತೆ ನೀವು ಕಾಪಾಡಿದಿರಿ. ಅದಕ್ಕಾಗಿ ಸ್ತೋತ್ರ ಸ್ತೋತ್ರ. ಇದುವರೆಗೂ ನಡೆಸಿಕೊಂಡು ಬಂದಂತ ಕರ್ತನಿಗೆ ಸ್ತೋತ್ರ. ಹೊಸ ವರ್ಷವನ್ನು ಕಾಣಮಾಡುವಂತ ದೇವರಿಗೆ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.